ಆಪರೇಷನ್ ಸಿಂಧೂರದ ಬಗ್ಗೆ ಕೈ ಶಾಸಕರ ಅನುಮಾನ ವಿಚಾರ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಸಿಸಿ ಪಾಟೀಲ್ ಆಕ್ರೋಶಗೊಂಡಿದ್ದಾರೆ. ದೆಹಲಿಯ ಎಲ್ಲಾ ದೇಶಗಳ ದೂತವಾಸ ಕೇಂದ್ರಗಳಿರುತ್ತೆ, ಆದರೆ ಪಾಕಿಸ್ತಾನಕ್ಕೆ 2 ದೂತವಾಸ ಕೇಂದ್ರಗಳಿದೆ. ಒಂದು ಅಧಿಕೃತ ದೂತವಾಸ, ಮಗದೊಂದು ಕಾಂಗ್ರೆಸ್ ಕೇಂದ್ರ ಕಚೇರಿ. ಈ 2 ದೂತವಾಸಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದು ಕೂಡ ಪಾಕಿಸ್ತಾನದ ಒಂದು ದೂತವಾಸ ಕೇಂದ್ರ ಇದ್ದಂತೆ, ಅದು ಕಾಂಗ್ರೆಸ್ನ ಕೇಂದ್ರ ಕಚೇರಿ. ಗದಗದಲ್ಲಿ ಬಿಜೆಪಿ ಶಾಸಕ ಸಿಸಿ ಪಾಟೀಲ್ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಆಪರೇಷನ್ ಸಿಂಧೂರದ ವಿಚಾರವಾಗಿ ಹಲವರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು, ಲೇವಡಿ ಮಾತುಗಳನ್ನು ಆಡಿದ್ರು. ಇದೆಲ್ಲದರ ಬಗ್ಗೆ ಪಕ್ಷ ಯಾವುದೇ ರೀತಿಯಾದಂತಹ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಅದನ್ನು ಸಮರ್ಥಿಸಿಕೊಳ್ತಾ ಹೋಯಿತು. ಈ ವಿಷಯವಾಗಿ ಸಿಸಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ಪಾಕಿಸ್ತಾನದ ದೂತವಾಸದ ರೀತಿಯಲ್ಲಿ ಕಾಂಗ್ರೆಸ್ ವರ್ತಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಡೆಲ್ಲಿಯೊಳಗೆ ಎಲ್ಲ ರಾಷ್ಟ್ರಗಳ ದೂತಾವಾಸ ಇರ್ತಾವೆ, ಅಂಬಾಸಿಡರ್ಸ್. ಆದರೆ ಪಾಕಿಸ್ತಾನಕ್ಕೆ 2 ದೂತಾವಾಸ ಅದಾವೆ. ಒಂದು ಅಧಿಕೃತವಾದ ದೂತಾವಾಸ, ಇನ್ನೊಂದು ನಂಬರ್ 24 ಅಕ್ಬರ್ ರೋಡ್. ನಂಬರ್ 24 ಅಕ್ಬರ್ ರೋಡ್ ಅಂದ್ರೆ ಅದು ಕಾಂಗ್ರೆಸ್ಸಿನ ಕೇಂದ್ರ ಕಚೇರಿ. ಅದು ಒಂದು ಅನಧಿಕೃತವಾಗಿ ಪಾಕಿಸ್ತಾನದ ದೂತಾವಾಸ ಇದ್ದಂಗೆ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳ್ತಾರೆ, ಇಲ್ಲೇ ಕೃಷ್ಣ ಬೈರೇಗೌಡರು ಒಂದು ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಒಂದು ಹೇಳ್ತಾರೆ, ಅತ್ಯಂತ ಮೇಧಾವಿ ಸಚಿವ ಲಾಡ್ ಅವರು ಒಂದು ಹೇಳ್ತಾರೆ, ನಿನ್ನೊಬ್ಬ MLA ಕೊತ್ತೂರು ಮಂಜುನಾಥ್, ಕೊತ್ತೂರಲ್ಲೂ ಅಡ್ಡಿಯಲ್ಲಿ ಬಿಡೋ, ಕೊತ್ತೂರು ಮಂಜುನಾಥ್ ಏನು ಸಾಕ್ಷಿ ಐತೆ ಅಂತ ಕೇಳ್ತಾನೆ. ಇಷ್ಟೆಲ್ಲ ಆ ದೇಶದ ಪ್ರಧಾನಿನೇ ಹೇಳ್ತಾನೆ. ಇವ್ರಿಗೆ ಕಾಂಗ್ರೆಸ್ನವರು ದೇಶ ಪ್ರೇಮ ಐತೆ? ಕಾಂಗ್ರೆಸ್ನವರು ದೇಶ ಪ್ರೇಮವನ್ನು ಪ್ರಶ್ನೆ ಮಾಡಬೇಕಾಗೈತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಗಡಸುದನಿಯಿಂದ ಮಾತಾಡ್ತೀರಿ. ನಿಮ್ಮ ಶಾಸಕರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಸಾಮರ್ಥ್ಯ ನಿಮಗಿಲ್ವೋ, ಅಥವಾ ನೀವು ಇಂಡೈರೆಕ್ಟ್ಲಿ ಪ್ರೋ ಪಾಕಿಸ್ತಾನ ಸೈನ್ಯವನ್ನು ಡಿಮಾರಲೈಸ್ ಮಾಡಬಾರ್ದು ಅನ್ನುವಂಥ ಆದೇಶ ಮಾಡೋಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಏನಾಗಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾಗಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನಾಗಿದೆ, ಅವರ ಸುಪುತ್ರ ಬಾಯಿ ಬಂದಂಗೆ ಮಾತಾಡ್ತಾನೆ. ರಾಷ್ಟ್ರೀಯ